ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ತಾತ್ಪರ್ಯನಿರ್ಣಯ ಪ್ರಥಮೋಧ್ಯಾಯದಲ್ಲಿ 31ನೇ ಶ್ಲೋಕ. ಅವಿರುದ್ಧಂ ತು ಯತ್ವಸ್ಯ ಪ್ರಮಾಣಂ ತಚ್ಚನಾನ್ಯಥಾ ಏತದ್ವಿರುದ್ಧಂ ಯತ್ತು ಸ್ಯಾತ್ ನ ತನ್ಮಾನಂ ಕಥಂಚನ. ಅವಿರುದ್ಧಂ ತು ಯತ್ ತು ಅಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ ಏತದ್ವಿರುದ್ಧಂ ಯತ್ತು ಸ್ಯಾತ್ ನ ತನ್ಮಾನಂ ಕಥಂಚನ. ಅಸ್ಯ ಋಗಾದೇಹ ಅವಿರುದ್ಧಂ, ಋಗಾದಿ ಶಾಸ್ತ್ರಗಳಿಗೆ ಯಾವುದು ಅವಿರುದ್ಧವಾಗಿದೆಯೋ ಅದೂ ಕೂಡ ಪ್ರಮಾಣವೇ ಆಗಿದೆ. ನ ಅನ್ಯಥಾ ಅಪ್ರಮಾಣಂ ಇತಿ ನ, ನಾನ್ಯಥಾ ಅಪ್ರಮಾಣಂ ಇತಿ ನ ಅಂತ ಅರ್ಥ. ಅದು ಅಪ್ರಮಾಣ ಅಂತ ಆಗೋದಿಲ್ಲ. ಅಂದರೆ ಋಗಾದಿಗಳಿಗೆ ವಿರುದ್ಧ ಅಲ್ಲದೆ ಯಾವುದಿದೆಯೋ ಅದೆಲ್ಲವೂ ಕೂಡ ಪ್ರಮಾಣವೇ, ಅದು ಅಪ್ರಮಾಣ ಅಂತ ಆಗೋದಿಲ್ಲ. ಕಿಂತು ಪ್ರಮಾಣಮೇವ ಇತ್ಯರ್ಥಃ. ಏತಸ್ಯ ಋಗಾದೇಹೇ ವಿರುದ್ಧಂ ಯತ್ ಸ್ಯಾತ್ ತನ್ಮಾನಂ ಕಥಂಚನ ಭವತಿ. ವಿರುದ್ಧವಾಗಿರೋದು ಎಂದೂ ಕೂಡ ಪ್ರಮಾಣ ಅಂತ ಆಗೋದಿಲ್ಲ. ಅದರಿಂದ ಏನೇ ಆಗಬೇಕು ಅಂದರೂ ಕೂಡ ಋಗಾದಿ ಶಾಸ್ತ್ರಗಳಿಗೆ ಅದು ಅನುಕೂಲವಾಗಿ ಇರಬೇಕು. ನೋಡಿ, ಅದಕ್ಕೆ ದಾಸರ ಪದಗಳು ತೆಗೆದುಕೊಂಡ್ರೂ ಕೂಡ ಪ್ರಮಾಣ. ಯಾಕೆ? ಅದು ಋಗಾದಿಗಳಿಗೆ ಅಂದರೆ ವೇದಾದಿ ಶಾಸ್ತ್ರಗಳಿಗೆ, ಪುರಾಣಾದಿಗಳಿಗೆ ಅದು ಅನುಕೂಲವಾಗಿರುವುದರಿಂದ ಅದೆಲ್ಲವೂ ಕೂಡ ಪ್ರಮಾಣ ಅಂತ ನಾವು ಭಾವಿಸಬೇಕು. ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪ್ರಾಮಾಣ್ಯೇವ ಮನ್ವಾದ್ಯಾಃ ಸ್ಮೃತಯೋ ಅಪಿ ಅನುಕೂಲತಃ. ಅವಿರುದ್ಧಂ ತು ಇತ್ಯೇತದ್ ವಿವೃಣೋತಿ. ಸಾತ್ವಿಕಾನಿ ಪುರಾಣಾನಿ, ಸಾತ್ವಿಕ ಮನ್ವಾದಿ ಸ್ಮೃತಯಃ ಅಪಿ. ಸಾತ್ವಿಕ ಪುರಾಣಗಳು ಮತ್ತು ಅಂದರೆ 18 ಪುರಾಣಗಳಲ್ಲಿ ವೈಷ್ಣವ ಪುರಾಣಗಳು ಅದನ್ನು 3 ಭಾಗ ಮಾಡಿದ್ದಾರೆ. ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ. ಸಾತ್ವಿಕ ಪುರಾಣ ಅಂತ ಯಾವುದಿದೆ ಅದೆಲ್ಲವೂ ಕೂಡ ಪ್ರಮಾಣವೇ ಆಗಿದೆ. ಅದರರ್ಥ ಬೇರೆ ಪುರಾಣಗಳು ಅಂದರೆ ರಾಜಸ ತಾಮಸ ಪುರಾಣಗಳು ಅಪ್ರಮಾಣ ಅಂತ ಅಲ್ಲ, ಅದನ್ನು ಬೇರೆ ರೀತಿಯಾಗಿ ನಾವು ಅದನ್ನು ಅರ್ಥ ಮಾಡಿಸ್ಕೋಬೇಕು ಅಂತ ಅರ್ಥ. ಅದೇ ಥರ ಮನ್ವಾದಿ ಸ್ಮೃತಿಗಳು ಕೂಡ ಪಂಚರಾತ್ರಾತ್ಮಕತ್ವಾತ್, ಅದು ಮನ್ವಾದಿಗಳಿಗೆ ಪಂಚರಾತ್ರ ಆಗಮ ಮೂಲವಾಗಿದೆ. ಅದರಿಂದ ವೇದಾದಿ ಅನುಕೂಲತ್ವಾತ್, ವೇದಾದಿಗಳಿಗೆ ಅನುಕೂಲವಾಗಿದೆ. ಅದರಿಂದ ಅದೂ ಕೂಡ ಮನುಸ್ಮೃತಿ ಅಂತ ನಾವೇನು ಹೇಳ್ತೀವಿ ಅದೂ ಕೂಡ ಪ್ರಮಾಣವೇ ಆಗಿದೆ. ಹಾಗೆ ಅಂತ ಮನ್ವಾದಿ ಸ್ಮೃತಿಯ, ಮನುಸ್ಮೃತಿಯಿಂದ ಅನೇಕ, ಯಾಜ್ಞವಲ್ಕ್ಯ ಸ್ಮೃತಿ ಹಾಗೆ ಅಂತ ಅನೇಕ ಸ್ಮೃತಿಗಳಿದೆ. ಅದೆಲ್ಲವೂ ಕೂಡ ಪ್ರಮಾಣ ಅಂತ ಇಟ್ಕೋಬೇಕು. ಏತೇಷು ವಿಷ್ಣುರಾಧಿಕ್ಯಂ ಉಚ್ಯತೆ ಅನ್ಯಸ್ಯ ನ ಕ್ವಚಿತ್ ಅತಸ್ತದೇವ ಮಂತವ್ಯಂ ನಾನ್ಯಥಾದು ಕಥಂಚನ. ಏವಂ ಋಗಾದಿ ಪ್ರಾಮಾಣ್ಯ ಮುಕ್ತ, ಈ ರೀತಿಯಾಗಿ ಋಗಾದಿ ಶಾಸ್ತ್ರಗಳಿಗೆ ಪ್ರಮಾಣವನ್ನು ಹೇಳಿ ಅದಕ್ಕೆ ಅನುಕೂಲವಾಗಿ ಯಾವುದಿದೆ ಅದೆಲ್ಲವೂ ಕೂಡ ಪ್ರಮಾಣ ಅಂತ ಹೇಳಿ ತತ್ ಪ್ರತಿಪಾದ್ಯ ಅರ್ಥಮಾಹ ಏತೇಷು ಇತಿ. ಈ ವೇದಾದಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಅದರ ವಿಷಯ ಏನು ಹಾಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏತೇಷು ಋಗಾದಿಷು ವಿಷ್ಣೋ ಆಧಿಕ್ಯಂ ಉಚ್ಯತೆ. ಈ ವೇದಾದಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತಾರೆ. ಕ್ವಚಿದಪಿ ಭಾಗಃ ಅನ್ಯಸ್ಯ ಆಧಿಕ್ಯಂ ನ ಉಚ್ಯತೆ ಇತ್ಯರ್ಥ. ವೇದದ ಯಾವುದೇ ಒಂದು ಭಾಗ ಅದು ಏನು ಹೇಳೋದಿಲ್ಲ, ಬೇರೆಯವರು ಉತ್ತಮರು ಅಂತ ಹೇಳೋದಿಲ್ಲ, ಪರಮಾತ್ಮನಿಗಿಂತ ಉತ್ತಮರು ಅಂತ ಹೇಳೋದಿಲ್ಲ. ಅದರಿಂದ ಇಡೀ ವೇದಾದಿಗಳ ಶಾಸ್ತ್ರಗಳ ಮುಖ್ಯ ವಿಷಯ ಏನು ಅಂದರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಅವನನ್ನು ಕೊಂಡಾಡುವುದೇ ಅವುಗಳ ಮುಖ್ಯ ವಿಷಯ ಆಗಿದೆ. ಅತಃ ಕಾರಣಾದೇವ, ಆ ಕಾರಣದಿಂದಲೇ ವಿಷ್ಣೋರಾಧಿಕ್ಯಮೇವ ಮಂತವ್ಯಂ. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೇಳುವ ವಿಚಾರವನ್ನೇ ನಾವು ಸ್ವೀಕಾರ ಮಾಡಬೇಕೇ ಹೊರತು ವಿಷ್ಣು ಹುಟ್ಟಿದ, ವಿಷ್ಣುವಿಗೆ ದುಃಖಾದಿಗಳು ಇದೆ ಈ ರೀತಿಯಾಗಿ ಹೇಳುವುದನ್ನು ನಾವು
ಅದು ಮೋಹಾಯ ಅಂತ ನಾವು ತಿಳಿಬೇಕು, ಮೋಹಕ್ಕಾಗಿ ಹೇಳಿದ್ದು ಅಂತ ತಿಳಿಬೇಕು. ಅದರಿಂದ ವಿಷ್ಣುವಿನ ಗುಣಗಳನ್ನು ಹೇಳಬೇಕು, ಅಂದರೆ ಪಾಸಿಟಿವ್ ಆಗಿ ಹೇಳಬೇಕು. ದೇವರ ಬಗ್ಗೆ, ವಿಷ್ಣುವಿನ ಬಗ್ಗೆ ಪಾಸಿಟಿವ್ ಆಗಿ ಹೇಳಬೇಕು, ವಿಷ್ಣು ಸರ್ವೋತ್ತಮ ಅಂತ ಹೇಳಬೇಕು. ಆ ರೀತಿಯಾಗಿ ಹೇಳುವುದನ್ನೇ ನಾವು ಗ್ರಹಣ ಮಾಡಬೇಕು ಅಂತ ಅರ್ಥ. ನಾನ್ಯಥಾ ವಿಷ್ಣೋ ಅನ್ಯಂ ಕಥಂಚನ ನ ಅಂಗೀಕಾರ್ಯಂ. ವಿಷ್ಣುವಿಗೆ ನೆಗೆಟಿವ್ ಆಗಿ ದೋಷ ಬರುವಂತೆ ಇರುವ ವಾಕ್ಯಗಳನ್ನು ಎಂದಿಗೂ ಕೂಡ ನಾವು ಒಪ್ಪಬಾರದು. ಅದು ಮುಖ್ಯ ತಾತ್ಪರ್ಯ ಅಲ್ಲ ಅಂತ ಶಾಸ್ತ್ರದ ಮುಖ್ಯ ವಿಷಯ ಇದು. ಆ ವಿಚಾರವನ್ನು ಆಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ವ್ಯಾಖ್ಯಾನಕಾರರು ತಿಳಿಸ್ತಾರೆ, ನಾನು ವೇದಾದಿಷು ರುದ್ರಾದೇಹೇ ಏಕೋ ರುದ್ರ ನ ದ್ವಿತೀಯಾಯ ಇತ್ಯಾದಿನ ಆಧಿಕ್ಯಸ್ಯ ಉಕ್ತೆ ತತ್ಕಥಂ ವಿಷ್ಣೋರಾಧಿಕ್ಯ ಮುಚ್ಚತೆ. ಅಲ್ಲ, ವೇದಾದಿಗಳಲ್ಲೂ ಕೂಡ ಕೆಲವು ಕಡೆ ಏನು ಹೇಳಿದ್ದಾರೆ, ರುದ್ರಾದಿಗಳನ್ನು ಉತ್ತಮರು ಅಂತ ಹೇಳಿದ್ದಾರೆ. ಉದಾಹರಣೆ ನೋಡಿ, ಏಕೋ ರುದ್ರ, ಉತ್ತಮನಾದವ ರುದ್ರನೇ, ಹಾಗೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಹೇಗೆ ಅರ್ಥ ಮಾಡಬೇಕು? ಹಾಗೆ ಅಂದರೆ ರುದ್ರಾದಿ ಶಬ್ದಾನ ವಿಷ್ಣು ಸಮನ್ವಯಾದ್, ರುದ್ರಾದಿ ಎಲ್ಲ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳುತ್ತದೆ ಹಾಗೆ ಅಂತ ನೋಡಿ. ರುದ್ರ ಶಬ್ದಕ್ಕೆ ಏನರ್ಥ? ರುಜಂ ದ್ರಾವಯತೆ ಯಸ್ಮಾತ್, ಸಂಸಾರವನ್ನು ದಾಟಿಸ್ತಾನೆ, ಅದರಿಂದ ದೇವರಿಗೆ ರುದ್ರ ಅಂತ ಹೆಸರು. ತತಶ್ಚ ಕಿಂ, ಅದರಿಂದ ಏನು ಹಾಗೆಂದರೆ ಯತಃ ವೇದಾದಿಷು ವಿಷ್ಣುವರಾಧಿಕ್ಯ ಮುಚ್ಚತೆ ತತಃ ತದೇವ ಹರ್ಯಾಧಿಕ್ಯಮೇವ ಕಥಂಚನ ಕೇನಾಪ್ಯುಪಾಯೇನ. ಅದರಿಂದ ವಿಷ್ಣುವಿನ ಆಧಿಕ್ಯವನ್ನು ಹೇಳುವ ವಿಚಾರವನ್ನೇ ನಾವು ತೆಗೆದುಕೊಳ್ಬೇಕೇ ಹೊರತು ವಿಷ್ಣುವಿನಲ್ಲಿ ದೋಷ ಹೇಳುವ ವಿಚಾರಗಳನ್ನು ನಾವು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು. ಅನ್ಯಥಾ ಪಾಶುಪದಾದ್ಯುಕ್ತಂ, ಪಾಶುಪದಾದ್ಯುತ್ತಮತ್ವಂ ನ ಮಂತವ್ಯಂ. ಪಾಶುಪದಾದಿ ಶಾಸ್ತ್ರಗಳು ಏನು ಹೇಳ್ತಾ ಇದೆ ಅದು ಉತ್ತಮ ಅಂತ ನಾವು ಅದರ ಪ್ರಕಾರ ನಾವು ವಿಚಾರವನ್ನು ತೀರ್ಮಾನ ಮಾಡಬಾರದು ಹಾಗೆ ಅಂತ ಅರ್ಥ. ನ ಮಂತವ್ಯಂ. ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಕೃತಾನ್ಯೇವಾಜ್ಞೆಯ ಹರೇಃ ಅತಸ್ತೇಷು ಉಕ್ತಮಗ್ರಾಹ್ಯಂ ಅಸುರಾಣಾಂ ತಮೋಗತೇಃ. ನಾನು ಪಾಶುಪದಾದಿಶಾಸ್ತ್ರೇಷು ವಿಷ್ಣೋರ್ಹೈನ್ಯಮಪ್ಯುಚ್ಯತೆ. ಪಾಶುಪದಾದಿ ಶಾಸ್ತ್ರಗಳಲ್ಲಿ ವಿಷ್ಣುವಿನಲ್ಲಿ ದೋಷವನ್ನು ಹೇಳಿದ್ದಾರೆ. ಅತಃ ನಾಣ್ಯತಾತು ಕಥಂಚನ ಇತಿ ಕಥಮುಚ್ಯತೆ. ಬೇರೆ ರೀತಿಯಾಗಿ ಇರೋದನ್ನು ನಾವು ತೆಗೆದುಕೊಳ್ಬಾರ್ದು ಅಂತ ನೀವು ಹೇಗೆ ಹೇಳಲಿಕ್ಕೆ ಸಾಧ್ಯ ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಮೋಹಾರ್ಥಾನಿ ಇತಿ ಅನ್ಯಶಾಸ್ತ್ರಾಣಿ ರುದ್ರಾದೇಹೇ ಆಧಿಕ್ಯ ಪ್ರತಿಪಾದಕಾನಿ ಪಾಶುಪದಾದಿ ಶಾಸ್ತ್ರಾಣಿ. ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವ ಪಾಶುಪದಾದಿ ಅನೇಕ ಶಾಸ್ತ್ರಗಳು ಇದೆ. ಅದೆಲ್ಲವನ್ನು ಕೂಡ ಮೋಹಾರ್ಥಾನಿ, ಅದನ್ನು ಮಿಥ್ಯಾಜ್ಞಾನ ಪ್ರಯೋಜನಕ್ಕಾಗಿ ಅಂತ ತಿಳಿಬೇಕು. ನೋಡಿ, 3 ವಿಧವಾದ ಜೀವರಾಶಿಗಳು ಇದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ 3 ವಿಧ ಜೀವರಾಶಿಗಳು ಇದ್ದಾರೆ. ಆ 3 ವಿಧವಾದ ಜೀವರಾಶಿಗಳಿಗೂ ಕೂಡ ಜ್ಞಾನವನ್ನು ಕೊಡಬೇಕು. ಜ್ಞಾನವನ್ನು ಕೊಡಬೇಕು ಅಂದರೆ ಕೆಲವರಿಗೆ ಶುದ್ಧ ತತ್ವಜ್ಞಾನವನ್ನು ಕೊಡಬೇಕು, ಕೆಲವರಿಗೆ ಮಿಥ್ಯಾಜ್ಞಾನವನ್ನು ಕೊಡಬೇಕು, ಕೆಲವರಿಗೆ ಸಂಶಯವನ್ನು ಕೊಡಬೇಕು, ಕೆಲವರಿಗೆ ಮಿಥ್ಯಾಜ್ಞಾನವನ್ನೇ ಕೊಡಬೇಕು. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳಿಗೂ ಕೂಡ ಜ್ಞಾನವನ್ನು ಕೊಡಬೇಕು. ಅದರಿಂದ ಪರಮಾತ್ಮನ ವ್ಯವಸ್ಥೆ ಇದು. ಮಿಥ್ಯಾಜ್ಞಾನವನ್ನು ಕೊಡುವುದಕ್ಕಾಗಿ ಆ ರೀತಿಯಾದ ಶಾಸ್ತ್ರಗಳು ರಚನೆ ಆಗುವಂತೆ ಪರಮಾತ್ಮ ಮಾಡಿದ್ದಾನೆ. ಹಾಗೆ ಮಿಥ್ಯಾಜ್ಞಾನಾರ್ಥಂ ವಿಷ್ಣೋರಾಜ್ಞೆಯ ಕೃತಾನಿ. ಪರಮಾತ್ಮನ ಆಜ್ಞೆ ಮೇರೆಗೇನೆ ಅದನ್ನು ಮಾಡಿದ್ದಾರೆ ರುದ್ರಾದಿಗಳು ಅಂತ. ಅತಃ ಏವ ತೇಷು ಪಾಶುಪದಾದಿಷು ಉಕ್ತಂ ರುದ್ರಾದ್ ಆಧಿಕ್ಯಂ ಅಗ್ರಾಹ್ಯಂ. ಯಾವ ಕಾರಣದಿಂದ ಮಿಥ್ಯಾಜ್ಞಾನಕ್ಕಾಗಿ ಇದೆ, ಅದರಿಂದ ಪಾಶುಪದಾದಿ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ನಾವು ಗ್ರಹಿಸಬಾರದು. ಮೋಹಾರ್ಥಾನಿ ಕೃತಾನಿ ಇತ್ಯಾದಿ ವಿವೃಣೋತಿ. ಮೋಹಕ್ಕಾಗಿ ಮಾಡಿದ್ದುಂಬ ಅದನ್ನೇ ವಿವರಿಸಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಅಸುರಾಣಾಂ ತಮೋಗತೇಹೇ. ಆ ಮಿಥ್ಯಾಜ್ಞಾನವನ್ನು ಕೊಡತಕ್ಕ ಶಾಸ್ತ್ರವನ್ನಾದರೂ, ಪಾಶುಪದಾದಿ ಶಾಸ್ತ್ರಗಳನ್ನಾದರೂ ಯಾಕೆ ರಚನೆ ಮಾಡಬೇಕು ಹಾಗೆ ಅಂದರೆ ಅಸುರಾಣ ತಮೋಗತೇಹೇ, ಅಸುರರಿಗೆ ತಮಃಪ್ರಾಪ್ತಿ ಆಗಬೇಕು. ಆ ಮಿಥ್ಯಾಜ್ಞಾನ ಬರದೇ ಹೋದರೆ, ಆ ಮಿಥ್ಯಾಜ್ಞಾನ ದೃಢ ಆಗದೇ ಹೋದರೆ ಅಸುರರಿಗೆ ತಮಸ್ಸು ಆಗೋದಿಲ್ಲ. ಅದರಿಂದ ಆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಪಾಶುಪದಾದಿ ಶಾಸ್ತ್ರಗಳು ಬೇಕು ಹಾಗೆ. ಇಲ್ಲ ಅವರಿಗೆ ತಮಸ್ಸು ಹೋಗೋದು ಬೇಡ ಹಾಗೆ ಅಂದರೆ ಬೇಡ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅವರ ಯೋಗ್ಯತೆ ಹಾಗಿದೆ. ನೋಡಿ, 3 ವಿಧವಾದ ಜೀವರಾಶಿಗಳಿಗೆ 3 ವಿಧವಾದ ಗತಿ. ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ನಿತ್ಯ ಸಂಸಾರ, ತಾಮಸರಿಗೆ ತಮಸ್ಸು. ಇದು ನಿಯಮೇನ ಇರುವುದರಿಂದ
ಅದಕ್ಕೆ ತಕ್ಕಂತೆ ಅವರಲ್ಲಿ ಸಾತ್ವಿಕರಲ್ಲಿ ಭಕ್ತಿಯನ್ನು ಬೆಳೆಸಬೇಕು, ರಾಜಸರಲ್ಲಿ ಸಂಶಯವನ್ನು ಬೆಳೆಸಬೇಕು. ವಿಷ್ಣು ಸರ್ವೋತ್ತಮ ಹೌದೋ ಅಲ್ಲವೋ ಅಂತ ಅವರಿಗೆ ಸಂಶಯ ಸದಾ ಇರುತ್ತದೆ. ಇನ್ನು ತಾಮಸರಿಗೆ ದ್ವೇಷವನ್ನು ಬೆಳೆಸಬೇಕು. ಇದೇ ಮುಖ್ಯ ಉದ್ದೇಶ. ಅದಕ್ಕೆ ತಕ್ಕಂತೆ ಪ್ಲ್ಯಾಟ್ಫಾರ್ಮ್ ಎಲ್ಲವನ್ನು ಕೂಡ, ವಾತಾವರಣ ಎಲ್ಲವನ್ನು ಕೂಡ ದೇವರು ನಿರ್ಮಾಣ ಮಾಡಿ ಕೊಡ್ತಾನೆ. ಅದರಿಂದ ಅಸುರಾಣಾಂ ತಮೋಗತೇ, ಅಸುರರಿಗೆ ತಮಃಪ್ರಾಪ್ತಿಯಾಗಬೇಕು ಎಂಬ ಅದಕ್ಕಾಗಿ ಆ ಪಾಶುಪದಾದಿ ಶಾಸ್ತ್ರಗಳನ್ನು, ಮಿಥ್ಯಾಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ಪರಮಾತ್ಮನ ಆಜ್ಞೆ ಮೇರೆಗೆ ರುದ್ರಾದಿಗಳು ರಚನೆ ಮಾಡಿದ್ದಾರೆ. ಹಾಗೆಂತ ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈಃ ಶಿವಾದಿಭಿಃ ಯೇಷಾಂ ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನ ವಾರ್ಯತೆ. ನನು ತೇಷ್ವಪಿ ಯದಂತರಂ ವ್ಯಾಘ್ರಹರೀಂದ್ರಯೋರ್ವನೆ ಇತ್ಯಾರಭ್ಯ ಅನಂತತ್ವಾತ್ ಮಹಾವಿಷ್ಣೋಃ ತದನಂತರಮಂತಕಂ ಮಾಹಾತ್ಮ್ಯ ಸೂಚನಾರ್ಥಾಯ ಹಿ ಉದಾಹರಣಮೀರಿತಂ ಇತ್ಯನೇನ ವಿಷ್ಣೋರಾಧಿಕ್ಯಂ ಉಚ್ಯತೆ. ನೋಡಿ, ಪಾಶುಪದಾದಿ ಶಾಸ್ತ್ರಗಳಲ್ಲೂ ಕೂಡ ಏನಿದೆ, ವಿಷ್ಣು ಸರ್ವೋತ್ತಮ ಅಂತ ಹೇಳುವ ಕೆಲವು ವಾಕ್ಯಗಳಿದೆ. ಅದನ್ನು ಸ್ವೀಕಾರ ಮಾಡಬೇಕು, ಮಾಡಬಾರ್ದು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಋಗಾದೀನಾಂ ಯದ್ ವಿರೋಧಿ ನ ಸ್ಯಾತ್. ಋಗಾದಿ ವೇದಾದಿ ಶಾಸ್ತ್ರಗಳಿಗೆ ಯಾವುದು ವಿರೋಧ ಇಲ್ಲ, ಅದನ್ನು ಪಾಶುಪದಾದಿ ಶಾಸ್ತ್ರಗಳಲ್ಲಿ ಹೇಳಿದರೂ ಕೂಡ ನಾವು ತೆಗೆದುಕೊಳ್ಬೇಕು, ಅದನ್ನು ನಾವು ಬಿಡಬಾರ್ದು ಹಾಗೆ ಅಂತ. ಕಿಂತು ಬಾಧಕಾಭಾವಾತ್ ಪ್ರಾಮಾಣಿಕತ್ವೇನ ಸ್ವೀಕ್ರಿಯತೆ. ಆ ವಿಷ್ಣುವೇ ಸರ್ವೋತ್ತಮ ಅಂತ ಪಾಶುಪದಾದಿ ಶಾಸ್ತ್ರಗಳಲ್ಲಿ ಹೇಳುವ ವಿಚಾರಕ್ಕೆ, ಪ್ರಮೇಯಕ್ಕೆ ಯಾವ ಬಾಧವೂ ಇಲ್ಲ, ಅದರಿಂದ ಅದನ್ನು ನಾವು ಸ್ವೀಕಾರ ಮಾಡಬಹುದು ಅಂತ ಅದರ ಅಭಿಪ್ರಾಯ. ತದಂಶೇ ತೇಷಾಂ ಪ್ರಾಮಾಣ್ಯಮೇವ. ಆ ಒಂದು ಅಂಶದಲ್ಲಿ ಮಾತ್ರ ಅದು ಪ್ರಾಮಾಣ್ಯವಾಗಿದೆ ಅಂತ ತಿಳ್ಕೋಬೇಕು. ಇನ್ನು ಹೇಳ್ತಾರೆ, ಪರಮಾತ್ಮನ ಆಜ್ಞೆಯಿಂದ ಏನು ಪಾಶುಪದಾದಿ ಶಾಸ್ತ್ರಗಳಲ್ಲಿ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ಅದನ್ನು ಗ್ರಹಣ ಮಾಡಬಹುದು ಅಂತ ಏನು ಹೇಳಿದ್ರಲ್ಲವಾ, ಅದರ ಮೇಲೆ ಮತ್ತೊಂದು ಪ್ರಶ್ನೆ. ಯೇಷಾಂ ವೇದಾದೀನಾಂ ಯನ್ ಮೋಹಶಾಸ್ತ್ರೋಕ್ತಂ ವಿರೋಧಿನ ಸ್ಯಾತ್ ತತ್ ಪಾಶುಪದಾದೌ ಉಕ್ತಂ ಅವಿರೋಧಾರ್ಥ ಜಾತಂ ನ ವಾರ್ಯತೆ ನ ನಿಷಿದ್ಯತೆ. ಯತಃ ವಿಷ್ಣೋಕ್ತೈ ಕೃತಂ. ಅಲ್ಲ, ಅಲ್ಲಿ ಏರಿರೋ ಅದನ್ನು ಯಾಕೆ ತೆಗೆದುಕೊಳ್ಬೇಕು ಹಾಗೆಂದರೆ, ಅದು ಪರಮಾತ್ಮನೇ ಹೇಳಿರೋದು, ಪರಮಾತ್ಮನ ಆಜ್ಞೆ ಮೇರೆಗೆ ರುದ್ರಾದಿಗಳು ಅದನ್ನು ಮಾಡಿದ್ದಾರೆ. ಅದರಿಂದ ಅದನ್ನು ಅಲ್ಲಿ ಹೇಳಿರತಕ್ಕ ವಿಷ್ಣು ಸರ್ವೋತ್ತಮಾದಿ ವಿಷಯವನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಿದ್ದರೆ ತೇನ ಬೌದ್ಧೋದಿತ ಅಹಿಂಸಾವತ್ ಅಗ್ರಾಹ್ಯತ್ವಂ. ಈಗ ಬುದ್ಧಮತ ಇದೆ, ಬುದ್ಧಮತ ಸರ್ವಂ ಶೂನ್ಯಂ ಹಾಗೆ ಅಂತ ಪರಮಾತ್ಮ ಮೇಲ್ನೋಟಕ್ಕೆ ಬೇರೆ ಅರ್ಥ ಬರುವಂತೆ ಮಾಡಿದ್ದಾನಲ್ಲ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ವಿಷ್ಣು ಉದಿತತ್ವಾದೇವ, ವಿಷ್ಣು ಉದಿತಾತ್ ಏವ ಕೃತತ್ವಾ ನ ಇತಿ ಭಾವ. ಪರಮಾತ್ಮ ಮಾಡಿದ್ದಲ್ಲ. ಆಚಾರ್ಯರು ಹೇಳಿದ ವಾಕ್ಯವನ್ನು ಗಮನಿಸಿದರೆ, ಪರಮಾತ್ಮ ತಾನು ಮಾಡು ಅಂತ ಬೇರೆಯವರಿಗೆ ಹೇಳಿದ್ದಾನೆ. ಮೋಹಶಾಸ್ತ್ರವನ್ನು ರಚನೆ ಮಾಡು ಅಂತ ಹೇಳಿ, ಅದರಲ್ಲಿ ತಾನು ಏನು ಸರ್ವೋತ್ತಮ ಅಂತ ವಾಕ್ಯ ಬರುವಂತೆ ಇದೆ, ಅದನ್ನು ಗ್ರಾಹ್ಯ ಮಾಡಬೇಕು ಅಂತ. ಆದರೆ ಬೌದ್ಧಶಾಸ್ತ್ರ ಸ್ವತಃ ಪರಮಾತ್ಮನೇ ಮಾಡಿದ್ದು, ಬೇರೆಯವರ ಮುಖಾಂತರ ಹೇಳಿಸಿದ್ದಲ್ಲ. ಆ ವ್ಯತ್ಯಾಸ ಇದೆ ಅಂತ ಹೇಳಿ ಪರಮಾತ್ಮನೇ ಮಾಡಿದಾದ್ದರಿಂದ ಅಲ್ಲಿ ಶೂನ್ಯವೇ ಜಗತ್ತು ಹಾಗೆಂಬುದನ್ನು ನಾವು ಗ್ರಾಹ್ಯ ಮಾಡಬಾರ್ದು. ಮತ್ತು ಬೌದ್ಧಶಾಸ್ತ್ರವನ್ನು ಬಿಟ್ಟು ಬಿಡಬೇಕಾ ಹಾಗೆಂದರೆ ಇಲ್ಲ. ಅದನ್ನು ಬೇರೆ ರೀತಿಯಾಗಿ ದೇವತೆಗಳಿಗೆ ಇದೇ ಪ್ರಶ್ನೆಯನ್ನು ಮಾಡ್ತಾರೆ. ಬುದ್ಧನ ಹತ್ರ ದೇವತೆಗಳು ಪ್ರಶ್ನೆ ಮಾಡಿದಾಗ ಪರಮಾತ್ಮ ಅವರಿಗೆ ಸರಿಯಾದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆ ರೀತಿಯಾಗಿ ನಾವು ಅದರ ವ್ಯಾಖ್ಯಾನವನ್ನು ಮಾಡಬೇಕು, ಹೊರತು ಮೇಲ್ನೋಟಕ್ಕೆ ತೋರುವ ಬೌದ್ಧಶಾಸ್ತ್ರವನ್ನು ನಾವು ತೆಗೆದುಕೊಳ್ಬಾರದು ಹಾಗೆ. ಇನ್ನು ಒಂದು ಪ್ರಶ್ನೆ ಬರ್ತದೆ, ಹಾಗಿದ್ದರೆ ಬೇರೆ ಆಚಾರ್ಯರು, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದವರು, ಪರಮಾತ್ಮ ಸರ್ವೋತ್ತಮ ಅಂತ ಒಪ್ಪದೇ ಇರುವ ಅನೇಕ ಮತಗಳಿದೆ, ಆ ಆಚಾರ್ಯರೆಲ್ಲ ಸ್ತೋತ್ರ ಮಾಡಿದ್ದಾರೆ, ವಿಷ್ಣುವಿನದ್ದೇ ಸ್ತೋತ್ರ, ಅದನ್ನೆಲ್ಲ ಸ್ವೀಕಾರ ಮಾಡಬಹುದಾ ಹಾಗೆ ಅಂದರೆ, ಪಂಚರಾತ್ರ ವಿರೋಧಿ ನೃಸಿಂಹಸ್ತುತ್ಯಾದಿಕಂ ಅಗ್ರಾಹ್ಯಂ. ಬೇರೆ ಶಾಸ್ತ್ರ, ಬೇರೆ ಮತಾಚಾರ್ಯರು ಮಾಡಿದ ಸ್ತೋತ್ರಗಳು ಇದೆ, ಅದು ವಿಷ್ಣುವಿನ ಬಗ್ಗೆ ಸ್ತೋತ್ರ ಇರಬಹುದು, ಆದರೂ ಕೂಡ ಅದನ್ನೆಲ್ಲ ನಾವು ಗ್ರಹಣ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ? ಅವರಿಗೆ ದೇವರಲ್ಲಿ ದೃಢವಾದ
ಶುದ್ಧವಾದ ಭಕ್ತಿ ಇದ್ದಿಲ್ಲ ಅದು. ನೋಡಿ, ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಆಚಾರ್ಯ ಹೇಳ್ತಾರೆ, ಅಭಕ್ತ ಉದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಈಗ ಅನೇಕ ಸಿನಿಮಾ ಹಾಡುಗಳೆಲ್ಲ ಕೂಡ ನೋಡ್ತೀವಿ, ಅದರಲ್ಲಿ ದೇವರ ಹಾಡು, ಗುರುಗಳ ಹಾಡು ಅಂತೆಲ್ಲ ಬರ್ತದೆ. ಅದೆಲ್ಲ ಗ್ರಹಣ ಮಾಡಬೇಕಾ, ಗ್ರಹಣ ಮಾಡಬಾರ್ದಾ ಹಾಗೆ ಅಂದರೆ ಇದೇ ಉತ್ತರ. ಅಭಕ್ತ ಉದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಆ ರೀತಿಯಾಗಿ ಬೇರೆಯವರು, ಪರಮಾತ್ಮನ ಆಜ್ಞೆ ಇಲ್ಲದೆ ಬೇರೆಯವರು ಮಾಡಿದ ಒಂದು ಕೃತಿಗಳು ಅಂತ ಏನಿದೆ, ಅದು ಫಲದಾತೃ ಆಗೋದಿಲ್ಲ, ಅದು ನಮಗೆ ಪರಮಾತ್ಮನ ಪ್ರಸಾದವನ್ನು ತಂದು ಕೊಡೋದಿಲ್ಲ. ಅದರಿಂದ ನಾವು ಅದನ್ನು ಗ್ರಹಣ ಮಾಡಬಾರ್ದು ಅಂತ ಒಟ್ಟು ಅದರ ಅಭಿಪ್ರಾಯ. ಇತಿ ಭಾವ ಕೇಚಿತ್ತು ಯಸ್ಮಾತ್ ಕೃತಾನಿ ಇತ್ಯಸ್ಯ ಅತಸ್ತೇಷು ಉಕ್ತಂ ಅಗ್ರಾಹ್ಯಂ ಇತಿ ಪೂರ್ವಾರ್ಧೇನ ಅನ್ವಯಃ. ವಿಷ್ಣುವಾದಿಕ್ಯ ವಿರೋಧೀನಿ ಯಾನಿ ವೇದವಚಾಂಸ್ಯಪಿ ತಾನಿ ಯೋಜ್ಯಾನುಕೂಲ್ಯಾತ್ ವಿಷ್ಣುವಾದಿಕ್ಯಸ್ಯ ಸರ್ವಶಃ. ವಿಷ್ಣುವಾದಿಕ್ಯ ವಿರೋಧೀನಿ, ಇನ್ನು ವೇದಗಳಲ್ಲೇ ವಿಷ್ಣುವಿಗೆ ವಿರೋಧವಾಗಿ, ಅಂದರೆ ವಿಷ್ಣುವಾದಿಕ್ಯ, ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧವಾಗಿ ಕೆಲವು ವಾಕ್ಯಗಳಿದೆ. ತಾನಿ ಯೋಜ್ಯಾನಿ ಅನುಕೂಲ್ಯಾತ್, ಅದನ್ನು ಸರಿಯಾಗಿ ಯೋಜನೆ ಮಾಡಬೇಕಂತೆ, ಅನುಕೂಲ ಆಗುವಂತೆ ಅದನ್ನು ಯೋಜನೆ ಮಾಡಬೇಕು. ವಿಷ್ಣುವಾದಿಕ್ಯಸ್ಯ ಸರ್ವಶಃ, ವಿಷ್ಣು ಸರ್ವೋತ್ತಮತ್ವಕ್ಕೆ ಅನುಕೂಲ ಆಗುವಂತೆ ಅವುಗಳನ್ನು ಯೋಜನೆ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಜನಿತೋತ ವಿಷ್ಣೋಹೋ ಅಂತ ಒಂದು ವಾಕ್ಯ ಇದೆ. ಸೋಮಃ ಪವತೆ ಜನಿತ ಮತೀನಾಂ ಜನಿತ ದಿವಃ ಜನಿತ ಪೃಥಿವ್ಯಾಃ ಜನಿತಾಗ್ನೇರ್ ಜನಿತ ಸೂರ್ಯಸ್ಯ ಜನಿತ ಇಂದ್ರಸ್ಯ ಜನಿತೋತ ವಿಷ್ಣೋಹೋ. ಅಂದರೆ ವಾಯುದೇವರು ಎಲ್ಲವನ್ನು ಸೃಷ್ಟಿ ಮಾಡಿಸಿದರು ಹಾಗೆ ಅಂತ. ಸೋಮಃ ಪವತೆ, ಮತೀನಾಂ ಒಳ್ಳೆ ಬುದ್ಧಿಯನ್ನು ಹುಟ್ಟುವಾಗುವಂತೆ ಮಾಡ್ತಾರೆ. ದಿವಃ, ದಿವಃ ಅಂದರೆ ದ್ಯುಲೋಕ ಇತ್ಯಾದಿಗಳನ್ನು ಕೂಡ ಸೃಷ್ಟಿ ಮಾಡಿದರು. ಜನಿತ ಪೃಥಿವ್ಯಾಹ, ಪೃಥಿವಿ ಮತ್ತು ಕೆಳಗಿನ ಲೋಕ, ಅಧೋಲೋಕ ಎಲ್ಲವನ್ನು ಕೂಡ ವಾಯುದೇವರು ಸೃಷ್ಟಿ ಮಾಡಿದರು. ಜನಿತ ಅಗ್ನೇಹೇ, ಅಗ್ನಿಯನ್ನು ಸೃಷ್ಟಿ ಮಾಡಿದರು. ಜನಿತ ಸೂರ್ಯಸ್ಯ, ಸೂರ್ಯನನ್ನು ಸೃಷ್ಟಿ ಮಾಡಿದರು. ಜನಿತ ಇಂದ್ರಸ್ಯ, ಮಳೆಯನ್ನು ಸುರಿಸುವ ಇಂದ್ರದೇವರನ್ನು ಕೂಡ ಸೃಷ್ಟಿ ಮಾಡಿದರು. ಜನಿತ ಉತ ವಿಷ್ಣೋಹೋ, ವಿಷ್ಣುವನ್ನು ಕೂಡ ಸೃಷ್ಟಿ ಮಾಡಿಸಿದರು ಅಂತ ವಾಕ್ಯ ಬರುತ್ತದೆ. ಇಲ್ಲಿ ನೋಡಿದರೆ ನೋಡಿ, ಪರಮಾತ್ಮನಿಗೂ ಕೂಡ ಹುಟ್ಟು ಇದೆ ಅಂತ ಆಯಿತು. ಈ ರೀತಿಯಾಗಿ ಅರ್ಥವನ್ನು ಹೇಗೆ ತಿಳ್ಕೋಬೇಕು ಹಾಗೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಆನುಕೂಲ್ಯ, ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಭಂಗ ಬರುವಂತೆ ಎಂದಿಗೂ ಕೂಡ ನಾವು ವ್ಯಾಖ್ಯಾನವನ್ನು ಮಾಡಬಾರದು. ಮತ್ತು ಇಲ್ಲಿ ವೇದದಲ್ಲಿ ಬಂದಿದಲ್ಲ ಹಾಗೆ ಅಂದರೆ, ಜನಿತೋತ ವಿಷ್ಣೋಹೋ ಅಂತ ಬಂದಿದಲ್ಲ ಹಾಗೆ ಅಂದರೆ, ಉಕ್ತಂ ಸನ್ಯಾಯ ರತ್ನಾವಲ್ಯಾಂ, ನೋಡಿ ಇದಕ್ಕೆ ಸನ್ಯಾಯ ರತ್ನಾವಳಿಯಲ್ಲಿ ಹೇಳ್ತಾ ಇದ್ದಾರೆ. ಸೋಮಾದಿ ಶಬ್ದವಾಚ್ಯಾತ್ ಕ್ಷೀರಾದಿಶಯನಾತ್ ಮೂಲರೂಪಾತ್ ವಿಷ್ಣು ಶಬ್ದ ಅಭಿಧೇಯ ಪ್ರಾದುರ್ಭಾವ ರೂಪಸ್ಯ ವ್ಯಕ್ತ್ಯಪೇಕ್ಷೆಯ ಉಪಪನ್ನಂ. ಪ್ರಾದುರ್ಭಾವ, ವಿಷ್ಣುವಿನ ಹುಟ್ಟು ಅಂದರೆ ಅದನ್ನು ಪ್ರಾದುರ್ಭಾವ ಅಂತ ತಿಳಿಬೇಕು ಅಂತ ಒಟ್ಟು ಅರ್ಥ. ಅದರಿಂದ ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಭಂಗ ಬರುವಂತೆ ಎಂದಿಗೂ ಕೂಡ ವ್ಯಾಖ್ಯಾನವನ್ನು ಮಾಡಬಾರದು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಜನಿತೋತ ವಿಷ್ಣು ಅಂದರೆ ಮತ್ತೆ ಏನು ಅರ್ಥ ಹಾಗೆ ಅಂದರೆ, ಪರಮಾತ್ಮ ಪ್ರಾದುರ್ಭಾವಗೊಂಡ ಅಂದರೆ ಪ್ರಕಟನಾದ ಅಂತ ಅಷ್ಟೇ ಅರ್ಥ ಮಾಡಬೇಕು ಅಂತ ಉಂಟು.
ಅವತಾರೇಷು ಯತ್ಕಿಂಚಿತ್ ದರ್ಶಯೇ ನರವತ್ತರಿಃ ತಚ್ಚಾಸುರಾಣಾಂ ಮೋಹಾಯ ದೋಷ ವಿಷ್ಣೋರ್ನ ಹಿ ಕ್ವಚಿತ್. ಇನ್ನು ಅವತಾರಾದಿಗಳಲ್ಲಿ ರಾಮಕೃಷ್ಣ ಮುಂತಾದ ಅವತಾರಗಳಲ್ಲಿ ಪರಮಾತ್ಮ ಯತ್ಕಿಂಚಿತ್ ದರ್ಶಯೇ ನರವತ್ತರಿಹಿ ಮನುಷ್ಯರಂತೆ ಪರಮಾತ್ಮ ತಾನು ದುಃಖಪಟ್ಟವನಂತೆ ತೋರಿಸ್ತಾನೆ. ಸೀತೆಯನ್ನು ಕಳ್ಕೊಂಡಂತೆ, ಭೀಷ್ಮಾದಿಗಳ ಜೊತೆಗೆ ಯುದ್ಧ ಮಾಡಿ ಸೋತಂತೆ, ಈ ರೀತಿಯಾಗಿ ಎಲ್ಲ ಪರಮಾತ್ಮ ತಾನು ತೋರಿಸ್ಕೋತಾನೆ. ಅದು ಹಾಗಿದ್ರೆ ದೇವರಿಗೆ ದೋಷ ಬಂತಲ್ಲ, ದೇವರೇ ಸ್ವತಃ ಮಾಡಿ ತೋರಿಸಿದ್ದಾನೆ. ಆಯಿತು, ವೇದಾದಿಗಳಲ್ಲಿ ನಾವು ಬೇಕಾದ ಆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಬೇಡ. ಆದರೆ ಪುರಾಣಾದಿಗಳಲ್ಲಿ ಅಲ್ಲಿ ಜನರು ಕಂಡಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ರಾಮ ದುಃಖಪಟ್ಟಂತೆ. ನೋಡಿ, ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ವರ್ಣನೆ ಇದೆ, ಪರಮಾತ್ಮ ದುಃಖಪಟ್ಟಂತೆ ವರ್ಣನೆ ಇದೆ, ಅದನ್ನು ಕಂಡವರೂ ಇದ್ದಾರೆ. ಹಾಗಿರುವಾಗ ಹಾಗಿರುವಾಗ ಏನು ಮಾಡಬೇಕು ಹಾಗೆಂದರೆ, ಅವತಾರೇಷು ದೋಷಾಃ ಅಜ್ಞಾನಾದಯಃ ನ ಸಂತಿ. ಪರಮಾತ್ಮನಿಗೆ ಅಜ್ಞಾನಾದಿಗಳು ಅವತಾರ ರೂಪದಲ್ಲೂ ಇರೋದಿಲ್ಲ. ಯಾಕೆ? ನಿರನಿಷ್ಠೋ ನಿರವದ್ಯಃ, ದೇವರಿಗೆ ಎಂದಿಗೂ ದೋಷ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ, ಮೂಲ ರೂಪದಲ್ಲಿ ಪರಮಾತ್ಮ ಪೂರ್ಣನಾಗಿದ್ದಾನೆ, ಅವತಾರದಲ್ಲೂ ಕೂಡ ಪರಮಾತ್ಮ ಪೂರ್ಣನಾಗಿಯೇ ಇದ್ದಾನೆ. ಇತ್ಯಾದಿ ಶ್ರುತೇಹೇ. ಅತಃ ಅದರಿಂದ ಅತ್ರ ದೋಷದರ್ಶನಂ ಮಿಥ್ಯಾಜ್ಞಾನಮೇವ. ಅದರಿಂದ ಅಲ್ಲಿ ಪರಮಾತ್ಮ ತಾನೇನು ತೋರಿಸಿದ, ದುಃಖಪಟ್ಟಂತೆ, ಅಜ್ಞಾನ ಉಳ್ಳವನಂತೆ, ಪರಾಧೀನನಾದಂತೆ ಏನು ತೋರಿಸ್ತಾನೆ ಅದೆಲ್ಲವೂ ಕೂಡ ಮಿಥ್ಯಾಜ್ಞಾನವೇ, ಅಂದರೆ ಮೋಹ ಉಂಟು ಮಾಡುವುದಕ್ಕಾಗಿಯೇ ಪರಮಾತ್ಮ ಮಾಡಿದ್ದು ಅಂತ. ತಚ್ಚ ಅಸುರಾನ ಮೋಹಾಯ, ಅದು ಕೂಡ ಅಸುರರ ಮೋಹಕ್ಕೆ ಅಂತಲೇ ತಿಳಿಬೇಕು ಅಂತ ಒಟ್ಟು ಆಚಾರ್ಯರು ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಅಜ್ಞತ್ವಂ ಪಾರವಶ್ಯಂ ವಾ ಛೇದಭೇದಾದಿಕಂ ತಥಾ ತಥಾ ಪ್ರಾಕೃತ ದೇಹತ್ವಂ ದೇಹತ್ಯಾಗಾದಿಕಂ ತಥಾ ಏತದೇವ ವಿವೃಣೋತಿ. ಸೀತಾ ಪ್ರಕೃತಿ ಹರಣಾದೌ ಅಜ್ಞತ್ವಂ, ನರಕಾಸುರ ಯುದ್ಧದಲ್ಲಿ ಪಾರವಶ್ಯಂ, ಭೀಷ್ಮಾದೀನಾಂ ಯುದ್ಧೇ ಭೇದಃ, ಭಾರ್ಗವ ರಾಮಾದೌ ಭೇದಃ, ಅಂದರೆ ಪರಶುರಾಮನಿಗೂ ರಾಮನಿಗೂ ಭೇದ ಇದ್ದಂತೆ ತೋರಿಸ್ತದೆ. ಆದಿಪದೇನ ಸ್ವಾಪೇಕ್ಷೆಯ ಶಕ್ತ್ಯಾದಿಕಂ ಸಂಗೃಹ್ಯತೆ. ತಥಾ ಶಬ್ದ ಸಮುಚ್ಚಯೇ. ಪ್ರಾಕೃತ ದೇಹತ್ವಂ ಕೃಷ್ಣಾದ್ಯವತಾರೆ, ಕೃಷ್ಣ ತಾನು ಪ್ರಾಕೃತವಾದ ರೂಪವನ್ನೇ ಸೃಷ್ಟಿ ಮಾಡಿ ಪರಂಧಾಮಕ್ಕೆ ಹೋದ ಹಾಗೆ ಅಂತ, ಆ ರೂಪಕ್ಕೆ ಅರ್ಜುನ ಸಂಸ್ಕಾರಾದಿಗಳನ್ನೆಲ್ಲ ಮಾಡಿದ ಹಾಗೆ ಅಂತ ಭಾಗವತಾದಿಗಳಲ್ಲಿ ನಾವು ಕೇಳ್ತೀವಿ. ಅದೆಲ್ಲವೂ ಕೂಡ ಏನು? ಅಸುರಾನಾಂ ತಚ್ಚ ಅಸುರಾನಾಂ ಮೋಹಾಯ. ಅಷ್ಟು ಮಾತ್ರ ಇಲ್ಲ, ಅನೀಶತ್ವಂ ಚ ದುಃಖಿತ್ವಂ ಸಾಮ್ಯಮನ್ಯೈಶ್ಚ ಹೀನತಾಂ ಪ್ರದರ್ಶಯತಿ ಮೋಹಾಯ ದೈತ್ಯಾದೀನಾಂ ಹರಿಸ್ವಯಂ. ಅನೀಶತ್ವಂ, ತಾನು ಸ್ವಾಮಿ ಅಲ್ಲದವನಂತೆ. ನೋಡಿ, ಉಗ್ರಸೇನದ ಮುಂದೆ ರಾಜ್ಯ ಸ್ಥಾಪನೇನ ದೇವರು ಅವನ ಮುಂದೆ ಕೈಕಟ್ಟಿ ನಿಂತ್ಕೊಂಡಂತೆ ತೋರಿಸ್ತಾನೆ ಕೃಷ್ಣ. ಅದೆಲ್ಲವೂ ಅನೀಶತ್ವ. ಮತ್ತು ರಾಮಾವತಾರೇ ದುಃಖಿತ್ವಂ, ರಾಮಾವತಾರದಲ್ಲಿ ದುಃಖಪಟ್ಟವನಂತೆ. ತಥಾ ಅನ್ಯೈಹಿ ಬ್ರಹ್ಮರುದ್ರೇಂದ್ರಾದಿಭಿಃ ಸಾಮ್ಯಂ, ಬ್ರಹ್ಮ, ರುದ್ರ, ಇಂದ್ರ ಇವರೇ ಮೊದಲಾದವರ ಜೊತೆಗೆ ಸಾಮ್ಯ. ತಥಾ ತದಪೇಕ್ಷೆಯ ಹೀನತಾಂಚ, ಅವರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇದ್ದವನಂತೆ. ಹರಿಹಿ ಸ್ವಯಮೇವ ದೈತ್ಯಾನಾಂ ತಮೋಯೋಗ್ಯಾನಾಂ ಮೋಹಾಯ ಮಿಥ್ಯಾಜ್ಞಾನಾರ್ಥಂ ಪ್ರದರ್ಶಯತಿ. ಇದೆಲ್ಲವನ್ನು ಕೂಡ ಪರಮಾತ್ಮ ಅಸುರ ಜನರಿಗೆ ಮೋಹಕ್ಕಾಗಿ ಮಾಡಿದ್ದು ಹಾಗೆ ಅಂತ ತಿಳಿಯಬೇಕು. ನೋಡಿ, ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಮೋಹ ದ್ವಿವಿಧ, ಎರಡು ರೀತಿಯಾದ ಮೋಹ ಇದೆ ಅಂತ ಹೇಳ್ತಾರೆ. ಎರಡು ರೀತಿಯಾದ ಮೋಹ. ಒಂದು ಸಂಶಯ ವಿಪರ್ಯಯಶ್ಚ ಇತಿ. ತಥಾ ಸಂಶಯಿನಃ ನಿತ್ಯ ಸಂಸಾರಿಣಃ, ಹರಿಸರ್ವೋತ್ತಮ ಹೌದೋ ಇಲ್ಲವೋ ಅಂತ ಸಂಶಯ ಪಡುವವರು ನಿತ್ಯ ಸಂಸಾರಿಗಳು, ಅಂದರೆ ರಾಜಸ ಜೀವರು ಅಂತ ಅರ್ಥ. ಇನ್ನು ಮತ್ತೊಂದು ಮೋಹ ಅಂದರೆ ವಿಪರ್ಯಯಿನಃ, ಅಂದರೆ ಮಿಥ್ಯಾಜ್ಞಾನ ಉಳ್ಳವರು ಅಂತ ಅರ್ಥ. ಅವರು ತಮೋಯೋಗ್ಯರು ಅಂತ. ಈ ರೀತಿಯಾಗಿ
ಎರಡು ರೀತಿಯಾದ ಜನರು, ಅವರಿಗೆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಪರಮಾತ್ಮ ಈ ರೀತಿಯಾದ ಒಂದು ನಾಟಕವನ್ನು ಮಾಡ್ತಾನೆ ಹಾಗೆ ಅಂತ. ನ ತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣೋ ಹ್ಯಸೌ ಸರ್ವದೇಹಸ್ಥರೂಪೇಷು ಪ್ರಾದುರ್ಭಾವೇಷು ಚೇಶ್ವರಃ. ನ ತಸ್ಯ ಕಶ್ಚಿತ್ ದೋಷೋಸ್ತಿ ಮೋಹಾಯ ದರ್ಶಯತಿ ಇತಿ ಕುತಃ ಸತ್ಯಮೇವ ಕುತಃ ನ ಸ್ಯಾತ್. ಇದೆಲ್ಲವನ್ನು ಕೂಡ ಪರಮಾತ್ಮ ಮೋಹಕ್ಕಾಗಿ ಮಾಡ್ತಾನೆ ಅಂತ ನೀವು ಯಾಕೆ ವ್ಯಾಖ್ಯಾನ ಮಾಡ್ತೀರಾ? ಅದರ ಬದಲು ದೇವರಿಗೆ ನಿಜವಾಗಿಯೇ ಇತ್ತು, ಅದೆಲ್ಲ ಸತ್ಯವೇ ಅಂತ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ಹಾಗೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ನ ತಸ್ಯ ಇತಿ. ಸರ್ವದೇಹಸ್ಥರೂಪೇಷು ಅಂತರ್ಯಾಮಿ ರೂಪೇಷು ಪ್ರಾದುರ್ಭಾವೇಷು ಚ. ಎಲ್ಲರ ಒಳಗೆ ಇರತಕ್ಕ ಅಂತರ್ಯಾಮಿಯಾದ ಪರಮಾತ್ಮನ ರೂಪ ಅಂತ ಏನಿದೆ, ಮತ್ತು ಅಂತರ್ಯಾಮಿ ರೂಪಗಳು ಮತ್ತು ಪ್ರಾದುರ್ಭಾವ ರಾಮ ಮತ್ಸ್ಯಕೂರ್ಮಾದಿ ಅವತಾರ ರೂಪಗಳು ಏನಿದೆ, ಇದೆಲ್ಲವೂ ಕೂಡ ಪೂರ್ಣ, ಅಖಿಲ ಗುಣ ಪೂರ್ಣ ಅಂತ ಅರ್ಥ. ಎಲ್ಲ ಗುಣಗಳಿಂದ ತುಂಬಿದವನಾಗಿದ್ದಾನೆ. ಪರಿಪೂರ್ಣ ಅಶೇಷ ಗುಣಾತ್ಮಕ. ಪರಮಾತ್ಮನ ಸ್ವರೂಪನೇ ಅದು ಮೂಲ ರೂಪ ಆಗಿರಲಿ, ಅಂತರ್ಯಾಮಿ ರೂಪ ಆಗಿರಲಿ, ಎಲ್ಲವೂ ಕೂಡ ಪರಿಪೂರ್ಣವಾದದ್ದು. ಅತಃ ತದೀಯಂ ಪ್ರತ್ಯಕ್ಷಂ ಭ್ರಾಂತಿರೇವ. ಅದರಿಂದ ನಾವಲ್ಲಿ ಕಾಣತಕ್ಕ ಪ್ರತ್ಯಕ್ಷ ರಾಮ ದುಃಖಪಟ್ಟಂತೆ ಇತ್ಯಾದಿ ಏನು ಹಿಂದೆ ವರ್ಣನೆ ಮಾಡಿದರೂ ಅದೆಲ್ಲವೂ ಕೂಡ ಅದು ಭ್ರಾಂತಿರೇವ ಇತಿ ಭಾವ ಮೋಹಾಯ ದರ್ಶಯತಿ ಇತಿ. ಯಾಕೆ? ದೇಶದಿಂದ ಕಾಲದಿಂದ ಗುಣಗಳಿಂದ ಪರಮಾತ್ಮ ಏನಾಗಿದ್ದಾನೆ? ಪೂರ್ಣನಾಗಿದ್ದಾನೆ. ಅದರಿಂದ ದೇವರಿಗೆ ಈ ದೋಷ ಕೊಡೋದಿಲ್ಲ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇಯ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.